ಫ್ರೆಂಡ್ಸ್, ಈಗ ನೋಡ್ತಾ ಇರೋದು ಕೆಂಗಲ್ ಜಾತ್ರೆ. ನೋಡ್ಬೋದು ತುಂಬ ಸೇರಿದಾವೆ ದನಗಳು. ಎತ್ತುಗಳು ಇದ್ದಾವೆ. ನೋಡೋದು ಕರ ಜಾಸ್ತಿ ಇಲ್ಲಿ. ಕರುಗಳಿಗಂತೂ ಕೇಳೋಕೈತಲ್ಲ ರೇಟು. ಹಿಮವಣ್ಣ ದನ ಹಿಮವಲ್ಲ ಹಿಮವಣ್ಣ ಇವು ಏನು ಹೇಳ್ತೀರ ನೀವು? 130. ಕಡ್ಸೋದ ಎತ್ತುಗಳು ಅಲ್ಲೂ ಎರಡಲ್ಲೂ 4. ಸ್ನೇಹಿತರೆ, ಒಂದು ಜೊತೆ ಎತ್ತುಗಳು ತಗೋಬೇಕು ಕೆಲಸದ ಎತ್ತು ಅಂದರೂ ಕೂಡ ಮಿನಿಮಮ್ 1 ಲಕ್ಷದ ಮೇಲೆ ಹೊರತು ಕಮ್ಮಿ ಇಲ್ಲ. ಸೊ ಇಲ್ಲೆಲ್ಲ ಆಲ್ಮೋಸ್ಟು ಅದೇ 1.5 ಲಕ್ಷದ ಒಳಗಿರುವಂಥ ಪದಾರ್ಥಗಳಿಲ್ಲಿ ಜೊತೆ. ಅಲ್ಲೊಂದು ಹೆಣ್ಕರು ತೋರಿಸ್ದೆ, ಈಗ ಸ್ಟಾರ್ಟಿಂಗಲ್ಲಿ ಹೆಣ್ಕರು ತೋರಿಸಿದ್ನಲ್ಲ, ಅದು 35,000 ಹೇಳ್ತಿದ್ದಾರೆ. ಅದನ್ನ ಪುನಃ ಒಂದು ಸಲ ಡಿಸ್ಪ್ಲೇ ಮಾಡ್ತೀನಿ ಅಥವಾ ಇನ್ನೊಂದು ಸಲ ತೋರಿಸ್ತೀನಿ, ನೋಡ್ಬೋದು. ಟಾಪ್ ನಮ್ದಲ್ಲ, ಟಾಪಲ್ಲಿ ಊಟೈತದು. ಟಾಪಲ್ಲಿ ಅಂದರೆ ಟಾಪ್ ಕ್ವಾಲಿಟಿ ಅಂತ. ಸೊ ಇಲ್ಲಿರೋವೆಲ್ಲ ಯಾವುವು ಅಂದರೆ ಒಂದು ಮಿನಿಮಮ್ ಒಂದು ಕರ 25,000ದಿಂದ ಜೊತೆ ಎತ್ತುಗಳು ಅಥವಾ ಯಾವಾರು ಅಂದರೆ 2 ಲಕ್ಷದವರೆಗೂ ಅವೆ. 1.5 ಲಕ್ಷ ಅಥವಾ 2 ಲಕ್ಷ. ಹೌದು, ಇವೆಲ್ಲ ಕೆಲಸದ ಎತ್ತುಗಳಿವು ಜೊತೆ. ಹೌದು, ಇವೆಲ್ಲ ಇನ್ನೂ ಅಲ್ಲಲ್ಲೂ ಅಂದರೆ ಅಲ್ಲಾಗಿಲ್ಲ. ನೋಡೋದು ಇವು ಒಂದು ಜೊತೆ ಕಡ್ಸು. ನೋಡೋದು ಅದೇ ಮೇಯ್ನ್ ರೋಡು, ಮೈಸೂರು ಬೆಂಗಳೂರು ಹೈವೇ. ಇಲ್ಲೇ ನೀಲಗಿರಿ ತೋಟದಲ್ಲಿ ಕಟ್ಟಿರುವಂಥದ್ದು. ನೋಡೋದು ಇದು ಓರಿಕರ. ಓರಿಕರಣ ಬೆಲೆ ಅಣ್ಣ 35. ಏನೊಂದು 1.5 ವರ್ಷದ 8 ತಿಂಗಳು. ಸ್ನೇಹಿತರೆ, ಇವೆಲ್ಲ ಒಳ್ಳೆ ಕಡಸುಗಳು. ಕೆಲ್ಸಕ್ಕೆ ಕಡ್ಸಲ್ಲ, ಎತ್ತು ಕೆಲ್ಸಕ್ಕೆ ಒಳ್ಳೆ ಎತ್ತುಗಳು. ನೋಡ್ಬೋದು, ಒಳ್ಳೆ ಸೈಜ್ ಇರುವಂಥವು. ಅದೆಲ್ಲ ಒಳ್ಳೊಳ್ಳೆ ದನಗಳು, ಎತ್ತುಗಳು, ಕರುಗಳು. ಇಲಾತಿ ಗಿಡ್ಡ. ಸ್ನೇಹಿತರೆ, ಈ ಕರು ನೋಡ್ಬೋದು. ಇದು ಮತ್ತು ಈ ಕಡೆ ಒಂದು ಕರು ಇದೆ, ತೋರಿಸ್ತೀನಿ. ಇದನ್ನು ನೋಡ್ಬೋದು. ಇವೆರಡು ಕರುಗೂ ಅವ್ರು ಹೇಳ್ತಾ ಇರೋದು ವ್ಯಾಪಾರ 65,000 ಹೇಳ್ತಾವ್ರೆ. ಏನು ಇದೊಂದು 6 ತಿಂಗಳು ಕರ, ಅದೊಂದು 7 ತಿಂಗಳು ಕರ ಅಷ್ಟೆ. ಬಟ್ ಏರುಪೇರಿದ್ದಾವೆ. 65,000 ಹೇಳ್ತಾವ್ರೆ. ಜಾತಿ ಕುಲ ಸಾಕು. ಸ್ನೇಹಿತರೆ, ಈ ಥರ ಕರುಗಳಂತೂ ಕೇಳೋಂಗೇ ಇಲ್ಲ. ಯಾಕೆಂದರೆ ಎಲ್ಲ ಬೆಲೆ ಜಾಸ್ತಿ. ಹಾಗೆ ಬೆಲೆ ನಾನು ಕೇಳೋದಿಲ್ಲ ಇನ್ಮೇಲೆ. ಯಾವಕ್ಕೂ ಕೂಡ ಬೆಲೆ ಕೇಳಲ್ಲ. ನನಗೆ ಗೊತ್ತಿದ್ರಷ್ಟೇ ಹೇಳ್ತೀನಿ. ಆಯಲ್ವಾ?
ಕರ ಹಾಕುವಂಥ ಹಸುಗಳಿವು. ಸೊ ರೇಟ್ ಅಂತ ಕೇಳಲ್ಲ ಅಂತ ಎಲ್ಲ ವೀಡಿಯೋದಲ್ಲೂ ಹೇಳ್ತೀನಿ, ಯಾಕೆಂದರೆ ತುಂಬ ಜನ ಮಾಡಿರೋದು ಅವ್ರಿಗೆ ರೀಚ್ ಆಗಬೇಕು. ಕಮೆಂಟ್ ಮಾಡೋರಿಗೆ ಕಮೆಂಟ್ ಮಾಡಬೇಕು, ಏನಾದ್ರು ಡೌಟ್ ಇದ್ದರೆ ಕೇಳಬೇಕು. ಅದನ್ನು ಬಿಟ್ಟು ಈಗ 5 ಲಕ್ಷ ಅಂದರೆ ಎಂತಕ್ಕೆ 5 ಲಕ್ಷ, 1 ಲಕ್ಷಕ್ಕೆ ಕೊಡ್ತಾರೆ, 20,000 ಕೊಡ್ತಾರೆ. ದನ ಸಾಕಿರೋರಿಗೆ ಗೊತ್ತು, ಅಥವಾ ಸಾಕಿ ಕರ ಹಾಕ್ಸೋರಿಗೆ ಗೊತ್ತು ಅದರ ಕಷ್ಟ ಏನು, ಯಾವ ಥರ ಏನು ಅಂತ. ಒಂದು ಸಲ ಓರಿ ಕೊಡಿಸ್ದಾಗ ನಿಲ್ಲಿಲ್ಲ, ರಿಪೀಟ್ ಆಯಿತು ಅಂದರೆ ಹೋಗಿದ್ದು ಬರೋಕ್ಕೆ ಓರಿ ಹತ್ರ ಹಾಕೋ ಹೋಗಿದ್ದು ಬರೋಕ್ಕೆ 5-10 ಸಾವಿರ ಆಗುತ್ತೆ. ಅದಾದಮೇಲೆ 9 ತಿಂಗಳು ಸಾಕಬೇಕು ಹಸನ. 9 ತಿಂಗಳು ಸಾಕಬೇಕು. ತಿಂಗಳಿಗೆ 2,000 ಖರ್ಚು ಅಂದರೂ ಕೂಡ ಒಂದು ಹಸುಗೆ 2,000 ಯಾವ ಲೆಕ್ಕಕ್ಕೂ ಅಲ್ಲ. ಅದು ಒಂದು ಬೂಸದ ಮೂಟೆನೇ 1,100-200. ಇನ್ನು ಒಂದು ತಿಂಗಳಿಗೆ 3 ಮೂಟೆ ಬೂಸ ಬೇಕು. ಕಮ್ಮಿ ಅಂದರೆ 2 ಮೂಟೆ ಬೂಸ, ಜೋಳದ ನುಚ್ಚು ಅಂದರೆ 4-5 ಸಾವಿರ ಖರ್ಚೇ ಬಿದ್ದೋಯ್ತದೆ. ಕರ ಹುಟ್ಟಿದ್ಮೇಲೆ ಒಳ್ಳೆ ಕರ ಹುಟ್ಟಿದ್ರೆ ಪಾಸು. ಇನ್ ಕೇಸ್ ಏನಾದ್ರು ಸುಳಿ ಗಿಳಿ ಹುಟ್ಬಿಟ್ರೆ ಅಲ್ಲಿಗೆ ಅದು ಕೂಡ ಲಾಸು. ಸೊ ಅಂಥದ್ರಲ್ಲಿ ಒಂದು ಕರ 45,000 50,000 ಅಂದರೆ ಏನು ಮಾಡೋಕ್ಕೆ 10,000 ಸಿಗ್ತವೆ, 12,000 ಸಿಗ್ತವೆ ಅಂತ ಹೇಳ್ತಾರೆ. ಈ ಕಮೆಂಟ್ ಮಾಡೋರು ಯಾರು ಅಂದರೆ ದನ ಸಾಕದೇ ಇರೋರು, ದನಿನ ಬಗ್ಗೆ ಗೊತ್ತಿಲ್ಲದೆ ಇರೋರು. ಸೊ ನೋಡ್ಬೋದು, ಈ ಥರ ಕಡ್ಸ್ಗಳೆಲ್ಲ ಇಲ್ಲಿ ತುಂಬ ಸಿಗ್ತವೆ ಇಲ್ಲಿ. ಸೊ ನೋಡ್ಬೋದು, ಈ ಸಲ ಅತಿ ಹೆಚ್ಚು ದನಗಳು ಸೇರವೆ ಇಲ್ಲಿ. ಒಳ್ಳೊಳ್ಳೆ ದನಗಳು ಸೇರವೆ, ಸ್ವಲ್ಪ ಕೆಲಸದವು ಸೇರವೆ, ಆ್ಯಾವ್ರೇಜು ಟಾಪು ಮೀಡಿಯಮು ಎಲ್ಲ ಸೇರವೆ. ಸೊ ಇನ್ಮೇಲಿಂದ ಯಾರು ಕೂಡ ರೇಟ್ ಕೇಳಬೇಡಿ, ವೀಡಿಯೋದಲ್ಲಿ ರೇಟ್ನ ಕೇಳೋದಿಲ್ಲ. ತೋರಿಸ್ತೀನಿ ದನಗಳನ್ನ ನೋಡಿ. ಏಕೆಂದರೆ ರೇಟು ಕೇಳ್ಬೋದು, ಬಟ್ ಅದು ಒಂಥರ ದನಗಳಿಗೆ ಅವಮಾನ ಮಾಡ್ದಂಗೆ ಆಗುತ್ತೆ. ಸೊ ತುಂಬ ಬೇಜಾರಾಗ್ಬಿಟ್ಟಿದೆ ಅದಂತೂ. ಅದಕ್ಕೆ ರೇಟ್ ಕೇಳಬಾರ್ದು ಅಂತ. ಈಗ ನನಗೇನಾದ್ರು ಗೊತ್ತಿದ್ರೆ ಅದನ್ನು ಹೇಳ್ತೀನಿ. ನೋಡ್ಬೋದು ನಮ್ಮ ಡಿ ಬಾಸ್. ಯಾವ್ರಣ ಓರಿ? ಬೆಳಕೆರೆ. ಅಂದರೆ ರೇಸ್ದೆ ಇದು ಈಗ ಸೇಲ್ ಮಾಡ್ತಿದ್ದಾರೆ? ಇದು ಸೇಲ್ ನಮ್ಮ ರೈಟು ಬಂದರೆ ಸೇಲ್ ಮಾಡ್ತೀವಿ ಅಣ್ಣ. ಇದು ಅಂದರೆ ಎಲ್ಲ ಪ್ರೈಸ್ ಮಾಡೈತೆ? ಹ್ಞೂ, ನಾವು ಮಹಾರಾಷ್ಟ್ರದಿಂದ ತಂದಿದ್ದಣ. ಮಹಾರಾಷ್ಟ್ರದಿಂದ ತಂದು 7 ಕಣ ಆಡಿಸಿದ್ವಿ. 7 ಕಣದಲ್ಲಿ 4 ಪ್ರೈಸ್ ಮಾಡೈತೆ. 4 ಪ್ರೈಸ್ ಮಾಡೈತೆ. 4 ಪ್ರೈಸ್ ಮಾಡೈತೆ. ಅಂದರೆ ಜೊತೆ ಈ ಓರಿನೂ ಸಿಗ್ಬೇಕು ಸರಿಯಾಗಿ. ಇದು ಸಿಂಗಲ್ಲು. ಜೊತೆದು ಅಂದರೆ ನಾವು ಬೇರೆ ಒಬ್ಬೊಬ್ರು ಸಾಕಿರ್ತಾರಲ್ಲ ಅಲ್ಲ, ಅದೇ ಜೊತೆದು ಕೂಡ ಇದ್ರಂಗೆ ಓಡಂಗೆ ಇದ್ಬಿಟ್ರೆ ಎಲ್ಲ ಕಡೆ ಪ್ರೈಸ್ ಮಾಡ್ಬೋದು. ಎಲ್ಲ ಕಡೆ ಪ್ರೈಸ್ ಮಾಡೋದು ಇಲ್ಲ. ಅವು ಒಂದೊಂದ್ಸಲ ಅಲ್ಲಿ ಎಡವಟ್ ಆಯ್ತದೆ. ಡಿ ಬಾಸ್ ಅಣ್ಣ, ಡಿ ಬಾಸ್ ಕ್ರೇಜ್. ಈಗ ಏನು ಬೆಲೆ ಹೇಳ್ತಿದ್ದೀರಣ್ಣ? ಅಣ್ಣ ಈಗ ನಾವು ತಂದಾಗ 1 ಲಕ್ಷ ಕೊಟ್ಟಿದ್ವಿ ಅಣ್ಣ. ಈಗ 1.25 ಹೇಳ್ತಾ ಇದೀವಿ ಅಣ್ಣ. 1.25. ಇವಾಗ 4 ಹೇಳ್ತೇವೆ. ಇನ್ನೂ 4 ಈಗ. ಅಲ್ಲೇ ಒಳ್ಳೆ ಕಡೆ ಎತ್ತಿದ್ದಂಗೆ ದಪ್ಪ ಸೈಜ್ ಐತೆ. ಅಂದರೆ ಇಷ್ಟು ಸೈಜ್ ಇದ್ರೂ ಓಡ್ತದೆ ಚೆನ್ನಾಗಿ. ಓಡ್ತದೆ ಅಣ್ಣ. ನೋಡಿ ಸ್ನೇಹಿತರೆ, ಇದು 4 ನೋಡ್ಬೋದು ಡಿ ಬಾಸ್ ಕ್ರೇಜ್ ಎಲ್ಲೆಲ್ಲಿದೆ ಅಂತ. ಹೌದು, ಇವೆಲ್ಲ ಒಳ್ಳೆ ಕಡಸ್ಗಳಿವು. ತಗೋಗಿ ಯಾರಾದರೂ ಕರ ಹಾಕಿಸ್ತೀನಿ ಅನ್ನೋರು ಇಂಥವು ತಗೋಗಿ. ಏನು ಇವಕ್ಕೆಲ್ಲ 1.5 ವರ್ಷ, ಅಥವಾ ಈ ಥರದ ದನಗಳು ತಗೊಂಡ್ರೂ ನಡೆಯುತ್ತೆ. ಈ ಥರದ ದನಗಳು ತಗೊಂಡ್ರೆ ಅಂದರೆ ನೋಡ್ಬೋದು, ಗಂಧೋಳೆ ಕಾಣ್ತಾ ಇಲ್ಲ, ಎಲ್ಲ ಲೈಟಾಗಿದೆ, ಅದು ಇದ್ದೇ ಇರುತ್ತೆ. ಈ ಥರ ದನಗಳು ತಗೋಗಿ ಓರಿ ಕೊಡಿಸ್ಕೊಂಡ್ರೆ ತಗೋದ ತಕ್ಷಣ ಈಟಿಗೆ ಬರ್ತವೆ. 1-2 ತಿಂಗಳು ಚೆನ್ನಾಗಿ ಮೇಯಿಸಿದ್ರೆ ಕೊಡಿಸಿದ್ರೆ ಒಳ್ಳೆ ಕರಗಳು ಬೀಳ್ತವೆ. ನೋಡಿ ಇವೆಲ್ಲ ಕೆಲಸದ ದನಗಳು. ಸೊ ಇವೆಲ್ಲ ಆಲ್ರೆಡಿ ಒಂದು 6 ಕಡೆ ಹಂಗವೆ. ಯಾರಾದರೂ ತಗೋಗಿ ಚೆನ್ನಾಗಿ ಮೇಯಿಸ್ಬಿಟ್ಟು ಈಟಿಗೆ ಕೊಡಿಸ್ಕೊಂಡ್ರೆ ಒಳ್ಳೊಳ್ಳೆ ಕರ ಆಗ್ತವೆ. 1.20 ನೋಡಿ ಸ್ನೇಹಿತರೆ, ಇವಕ್ಕೆ 1.20. ಬಟ್ ಎಲ್ಲ ಡಿಮ್ಯಾಂಡ್ ಆಗಿಬಿಟ್ಟವೆ. ಯಾಕೆಂದರೆ ದನಗಳು ಸಾಕೋರು ಕಮ್ಮಿ ಆಗೋರೆ. ಅದಕ್ಕೆ ಏನಕ್ಕೆ ಅಂತ ಇನ್ಮೇಲಿಂದ ಅದ್ರ ಬಗ್ಗೆ ನಾವು ಸ್ವಲ್ಪ ವೀಡಿಯೋ ಮಾಡ್ತೀನಿ. ಯಾಕೆಂದರೆ ಅವೇರ್ನೆಸ್ ಮೂಡಿಸ್ಬೇಕು. ಇಲ್ಲ ಅಂದರೆ ಈ ದನಗಳೇ ಇನ್ನೊಂದು 4 ವರ್ಷ ಹೋದರೆ ಒಂದು 4 ಲಕ್ಷ ಆಯ್ತವೆ. ಒಳ್ಳೆ ದನಗಳಿವು ನೋಡ್ಬೋದು. ಕತ್ತು, ಬಾಡಿ ಸ್ಟ್ರಕ್ಚರು, ರೇಖೆ ಏನಾರ ನೋಡ್ಕೋಬೋದು ನೀವು. ಇಂಥದ್ದು ಅಂದರೆ ಡ್ಯಾಮೇಜ್ ಅನ್ನೋಂಗಿಲ್ಲ, ಎಲ್ಲ ಪರ್ಫೆಕ್ಟ್. ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತೀನಿ. ಪಾರ್ಟ್ 2 ವಿಡಿಯೋ ಇನ್ನೂ ಇದೆ. ಅದರಲ್ಲೂ ಕೂಡ ಕೆಲಸದ ಎತ್ತುಗಳು ಮತ್ತು ಕರುಗಳು ಇರ್ತವೆ. ಈ ಜಾತ್ರೆದು, ಕೆಂಕಲ ಆಂಜನೇಯ ಸ್ವಾಮಿ ಜಾತ್ರೆದು ತುಂಬ ವಿಡಿಯೋ ಇರ್ತವೆ. ಎಲ್ಲ ವಿಡಿಯೋಗಳನ್ನ ಕೂಡ ನೋಡಿ, ಹಾಗೆ ಸಪೋರ್ಟ್ ಮಾಡಿ.